ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶನಿವಾರ ಸಂಜೆಯಿಂದ ಆಲ್ಮೋಸ್ಟ್ ಟೈಮ್ ಬಂದು ಇವಾಗ 4:30 ಆಗಿದೆ. 4:30ಗೆ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಸೊ ನಾವು ಊರ ಕಡೆ ಹೋಗ್ತಾ ಇದ್ದೀವಿ. ಊರಿಗೆ ಯಾಕೆ ಸಡನ್ನಾಗಿ ಅಂತ ಅನ್ನೋದಾದರೆ ಸೊ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಾಗೆಯೇ ನಮ್ಮನೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇವಾಗ ನೆಲಮಂಗಲದಲ್ಲಿ ಇದ್ದೀವಿ ನಾವು. ನೆಲಮಂಗಲದಲ್ಲಿ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಾಟ್ಸ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಬಂದುಬಿಟ್ಟು ನಾವು ಪಾನಿಪುರಿ ಆ್ಯಂಡ್ ಮಸಾಲೆ ಪೂರಿ, ಗೋಲ್ಗಪ್ಪ ಇದನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತಲ್ವ ಈ ರೀತಿಯಾಗಿ ನಾವು ಅಪರೂಪಕ್ಕೊಮ್ಮೆ ಈ ರೀತಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಮನೆಗೆ ಒಬ್ಬರು ಗೆಸ್ಟನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮ ಮನೆಯವರು ಪರಿಚಯ ಇರೋರೇ ನೆಲಮಂಗಲದಲ್ಲಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನೆಲಮಂಗಲದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ಬಂದರು. ನೋಡ್ತಾ ಇರ್ಬೋದು, ನಾವು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ. ಸೊ ಹಾಗೆ ಪರಿಚಯ ಇರೋರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಇವರು ಕೂಡ ನಾವು ಬಂದಿದ್ದ ಜಾಗದಲ್ಲಿ ನೆಲಮಂಗಲ ಹತ್ರ ಬರ್ತೀನಿ ಅಂತ ಹೇಳಿದರು. ಹಾಗೆಯೇ ಬಂದಿದ್ವಿ. ಸೊ ನಾವು ಬೆಂಗಳೂರಿಂದನೇ ಬಾಕ್ಸ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿದ್ವಿ. ಸೊ ನಮ್ಮನೆ ಕರ್ಕೊಂಡು ಹೋಗೋದಕ್ಕೆ, ಅಂದರೆ ಊರಲ್ಲಿ ಅತ್ತೆ ಮನೆಗೆ. ಸೊ ಹಾಗಾಗಿ ಯಾವುದೆಲ್ಲ ಕೋಳಿ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ನಾವು ಟರ್ಕಿ ಕೋಳಿ, ಬೆಂಕಿ ಕೋಳಿ ಮತ್ತು ಬಾತ್ ಕೋಳಿನ ತೊಗೊಳ್ತಾ ಇದ್ದೀವಿ. ಸೊ ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾವುದೆಲ್ಲ ತೊಗೊಂಡಿದ್ದೀವಿ ಅಂತ. ಫ್ರಾನ್ಸ್ ಕೋಳಿ ಅಂತ ಹೇಳಿದ್ರೆ ಎಷ್ಟು ಬರ್ತೀನಾ ಇರೋ ಕರ್ಕೊಂಡು ಹೋಗ್ತೀನಿ. ಇರಪ್ಪ ಒಂದು ನಿಮಿಷ. ಚಿನಿ ನೀನು ಅಲ್ಲ ಅಪ್ಪ ಹತ್ರ ನೋಡೋದು ನೋಡ್ತಾನಂತೆ. ಏನಾಯ್ತವೆ? ಆರ್ತದ ಓಕೆ, ಫೈನಲಿ ಇವಾಗ ನಾವು ನಿಯರ್ ಹತ್ರನೇ ಇದ್ದೀವಿ, ಊರ ಹತ್ರನೇ ಇದ್ದೀವಿ. ಸೊ ಬಂದಿರೋ ಕಾರಣ ಏನಪ್ಪ ಅಂತ ಅಂದರೆ ಆಲ್ರೆಡಿ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಿದೆ, ನೋಡ್ತಾ ಇರ್ಬೋದು. ಊರಲ್ಲಿ ನಮ್ಮ ರಿಲೇಷನ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಥರನೇ. ಸೊ ಅವ್ರದ್ದು ಇವತ್ತು ಗೃಹಪ್ರವೇಶ ಇದೆ, ಹಾಗಾಗಿ ನಾವು ಬಂದಿರೋದು. 2 ದಿನ ಫಂಕ್ಷನ್ ಇದೆ. ಭಾನುವಾರ ಬಂದು ಗಣೇಶ ಹೋಮ ಇದೆ, ಮತ್ತು ಸೋಮವಾರ ಬಂದುಬಿಟ್ಟು ಸತ್ಯನಾರಾಯಣ ಪೂಜೆ ಇದೆ. 2 ದಿನ ಫಂಕ್ಷನು, ಹಾಗಾಗಿ ನಾವು ಶನಿವಾರನೇ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇದೇ ಮನೆ. ಸೊ ನಾನು ಕಂಪ್ಲೀಟಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಮನೆ ಹೇಗಿದೆ ಅಂತ ನಿಮಗೂ ಅಷ್ಟೊಂದು ಐಡಿಯಾ ಬರುತ್ತೆ.
ಸೆಟ್ ಮಾಡ್ಬೇಕು. ಕ್ಲಿಕ್ ಮಾಡಿ ಸಾಕು. ಹಂಗೆ ಎಂತಕ್ಕೆ ಓ ಹೊಗೆ ಹೋಗೋದಕ್ಕಲ್ವಾ? ಇದಿರ್ಬೇಕು. ಒಲ್ಕಲ್ ಮಾಡ್ತಾರಂತೆ. ಮಾಡ್ತೀವಿ ಬೆಳೆದ್ರು ಮಾಡ್ತೀನಿ ಇದ್ರು ಜಾಸ್ತಿ ಆಗಿರಕ್ಕೆ ಇವು ಯಾರು ಯಾಕೆ ಹೋದ್ರು ಅವೆಲ್ಲ ವಾಶ್ ಮಾಡಿರ್ತಾರೆ. ನೋಡಿ ಚಿಕ್ಕಪ್ಪನ ಸೇಮ್ ಅವ್ರು ಅಷ್ಟೇ ಎರಡು ಪುಟ್ಟೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು. ಚಿನ್ನಿ ಬಿದ್ದೈತೆ ನೋಡ್ಕೊಂಡು ಬಾ. ಅದು ಅದಕ್ಕೆ ನಮ್ಗೆ ಎಲ್ಲ ಕುಡಿಸಿ ಮಾಡ್ತೀನಿ ಅಂತ ಮಾಡಿಸ್ತೇವೆ ನಾವು. ಮತ್ತೆ 3 ಜನ ಡ್ರೈವರ್ ಇಲ್ವಾ? ಡ್ರೈವರ್ ಇದ್ದಿದ್ರೆ ಬೆಡ್ಶೀಟ್ ಎಲ್ಲ ಬಾಲ್ಕನಿ ಇದಲ್ವಾ, ಬಟ್ಟೆಲೆ ಹಾರಾಕೋಬೋದಲ್ಲ. ಇದು ಗ್ಲಾಸ್ ಡಬಲ್ ಕೋಟೆಡ್ ಹಾಕಿಸ್ಬಿಡ್ಬೇಕಿತ್ತು. ಇದು ಯಾಕೆ ಹಿಂಗ್ ಹಾಕ್ಸ್ಬಿಟ್ರಿ? ಅದು ಡಬಲ್ ಕೋಟೆಡ್ ಬಂದ್ರೆ ಲೈಟ್ ಹಾಕಿರೋದು ಒಳಗಡೆ ಯಾರು ಇರ್ತಾರೆ ಅನ್ನೋದು ಕಾಣಿಸಲ್ಲ. ಯಾವ ತರ ಹೇಳಿ ಅಂದ್ರು ಹತ್ಕೊಂಡು ಬರಕ್ಕಾಗಲ್ಲ. ಮಳೆ ಬರ್ತಾಯಿದೆ. ನಾನು ಬರಂಗಿಲ್ಲ, ಪೂಜೆ ಮಾಡ್ತಾರಲ್ವ, ಡೇಟ್ ಆಗಿದೆ ಅದಕ್ಕೆ. ಅದು ಇವಾಗೆಲ್ಲ ಕ್ಲೀನ್ ಮಾಡೋದೇ ಇವಾಗೆಲ್ಲ ಜಾಸ್ತಿ ದಾಗು ತಗೊಂಡು ಸುತ್ತಬೇಕು. ಏನವಾ ಓಕೆ, ಇವಾಗ ಮನೆಗೆ ಬಂದ್ವಿ ನಾವು. ಅಲ್ಲ ತೀರಾ ಬಿಟ್ಟವ ಇವಾಗ. ಅಲ್ಲ ನೀನ್ ತೊಂದಿರ ನೋಡು. ನೀರೇನು ಬೇಕು ಹಂಗೆ ಆಯ್ತದ ಕೌಚಾಕ ಇದು ಸಣ್ಣ ದಾರ ಕೊಡಿ ಇವ್ ತರದ ಗಿರಿರಾಜ ತಂದಿದ್ರು ಸಾಕ್ಬೋದಾಯ್ತು. ತೊಂದಿರ ಇವ
ಜೊತೆ ಇಂಥ ಉದ್ದ ಇರೋ ದಾರಿ ಮಾಡಲ್ವಾ? ಓ, ಈ ವಾರ ಮಾಡಂಗಿಲ್ಲ. ಓಕೆ, ಫೈನಲಿ ಇವಾಗ ನೋಡ್ತಾ ಇರ್ಬೋದು ಅಡುಗೆ ಕೂಡ ರೆಡಿ ಆಯಿತು. ಅತ್ತೆ ಇಲ್ಲಿ ರಾಗಿ ಮುದ್ದೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ. ಇವತ್ತು ಬಂದುಬಿಟ್ಟು ಸ್ಪೆಷಲ್ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡಿದ್ರು. ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು. ಮತ್ತು ಇದರ ಜೊತೆ ನಾಟಿ ಮೊಟ್ಟೆನೂ ಕೂಡ ಬೇಯಿಸಿದ್ದಾರೆ. ಅದಿನ್ನೂ ಸಿಪ್ಪೆ ಬಿಡಿಸ್ತಾ ಇದ್ದಾರೆ, ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಾವು ಬರ್ತೀವಿ ಅಂತಲೇ ಒಂದು ಸ್ಪೆಷಲ್ ಡಿನ್ನರ್ ಪ್ರಿಪೇರ್ ಮಾಡಿದರು. ನಾಟಿ ಕೋಳಿ ಸಾಂಬಾರು, ನಾಟಿ ಮೊಟ್ಟೆ ಮತ್ತು ಇದರ ಜೊತೆ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು ನಾನಂತೂ ನಾಟಿ ಕೋಳಿ ಸಾಂಬಾರು ಅಲ್ಲಿ ಊಟ ಮಾಡಿ. ಹಾಗಾಗಿ ಇವತ್ತು ನಾವು ಬರ್ತೀವಿ ಅಂತಲೇ ಹೇಳಿ ನಮ್ಮ ಅತ್ತೆ ಮಾಡಿದರು. ತುಂಬಾ ಖುಷಿ ಆಯಿತು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ವ್ಲಾಗಲ್ಲಿ ನಾನು ಫಂಕ್ಷನ್ ವ್ಲಾಗ್ ಬರುತ್ತೆ, ಸಪೋರ್ಟ್ ಮಾಡಿ. ನಿಮಗೆ ವಿಲೇಜ್ ವ್ಲಾಗು ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್.